ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ ನೋಟ ಹೊಡೆಯೋ ತರ ನೋಡ್ತಿದ್ಯಾ? ಹೊಡಿತ್ಯಾ? ಇವಾಗ ಅತ್ತಿಗೆ ಕಪಾಳಕ್ಕೆ ಸರಿಯಾಗಿ ಬೀಳುತ್ತೆ. ಥ್ಯಾಂಕ್ ಯು ಅತ್ತೆ. ರಾತ್ರಿನೇ ಹೇಳ್ಬೇಕಿತ್ತು. ಆಯಾಸ ಆಗಿದ್ರಿಂದ ನಿದ್ದೆ ಮಾಡ್ಬಿಟ್ಟೆ. ಅದಕ್ಕೆ ಇವಾಗ ಹೇಳ್ತಿದ್ದೀನಿ. ನಿನ್ನೆ ನೀವು ಸೇಟ್ನ ಕರೆಸಿ ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಿರ್ಲಿಲ್ಲ ಅಂದಿದ್ರೆ ಇವಾಗ ನಾನು ಸಂತೋಷವಾಗಿರೋದಕ್ಕೆ ಆಗ್ತಿರ್ಲಿಲ್ಲ. ನನ್ನ ಸಂತೋಷಕ್ಕೆ 100% ನೀವೇ ಕಾರಣ ಅತ್ತೆ. ಇಷ್ಟು ದಿನ ನನ್ನ ಅತ್ತೆಗೆ ಇಷ್ಟ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮ ಮನಸ್ಸಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ನನ್ನ ಮೇಲೆ ಪ್ರೀತಿ ಇದೆ. ಅದಕ್ಕೆ ನಿಮಗೆ ಸರ್ಪ್ರೈಸ್ ಗಿಫ್ಟನ್ನ ಪ್ಲಾನ್ ಮಾಡಿದ್ದೀನಿ. ಇವಳೇನು ಸೀನ್ ಪೂರ್ತಿ ರಿವರ್ಸ್ ಮಾಡ್ಬಿಟ್ಲು. ಸರಿ ಅತ್ತೆ, ಒಳಗಡೆ ಬನ್ನಿ. ಅತ್ತಿಗೆ, ಅವಳ ನೆಕ್ಸ್ಟ್ ಸ್ಕೆಚ್ ಏನಿರ್ಬೋದು ಅತ್ತಿಗೆ? ಒಡವೆ ವಿಷಯದಲ್ಲಿ ಅವಳನ್ನ ದೋಷಿಯಾಗಿ ನಿಲ್ಲಿಸಿ ಹೊರಗಡೆ ಹಾಕೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ಸೇಟು ನನ್ನ ಪ್ಲಾನ್ನೆಲ್ಲ ಹಾಳು ಮಾಡ್ಬಿಟ್ಟ. ಇವಳು ಮನೆಯಿಂದ ಹೋಗದೆ ಇರೋ ಹಾಗೆ ತಡೆದ್ಬಿಟ್ಟ. ಆದ್ರೆ ಈಗ ಇವಳು ನನ್ನ ಕನ್ಫ್ಯೂಷನ್ಗೆ ತಳ್ಳಿ ಹೊರಟೋದ್ಲು. ಇವಳನ್ನ ಹೇಗೆ ಬಿಡಬಾರ್ದು? ಹೌದತ್ತಿಗೆ, ನೀವೇನಾದರೂ ಒಂದು ಒಳ್ಳೆ ಪ್ಲಾನ್ ಹಾಕಬೇಕು. ಬಾ ದಮಯಂತಿ. ಅಬ್ಬಬ್ಬಬ್ಬಾ, ನಿಮ್ಗೆ ಯಾಕೆ ಇಷ್ಟ ಅವಸರ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಪೂಜೆ ಆಗ ಹೋಗುತ್ತೆ, ನಿನ್ ಬಾ ಮೊದಲು ಹೇಳ್ತೀನಿ. ಕಲ್ಯಾಣಿ, ಅದನ್ ಕೊಡು. ಈ ಸೀರೆನ ಅಜ್ಜಿನೂ ಅನುಪಮಮ್ಮನೂ ಒಟ್ಟಿಗೆ ನೇಯ್ದಿದ್ದಾರೆ. ಸಾಧಾರಣವಾಗಿ ಇಂಥ ಸೀರೆನ ನಮ್ಮ ಮನೆ ಕಡೆಯಿಂದ ಅಮ್ಮನವರಿಗೆ ಹರಕೆ ರೂಪದಲ್ಲಿ ಕೊಡ್ತೀವಿ. ಆದ್ರೆ ಇವಾಗ ನಿಮಗ್ ಕೊಡ್ತಿದೀವಿ. ಇವ್ರು ಯಾವಾಗ್ಲೂ ಎಣ್ಣೆ ಸೀಗೆಕಾಯಿ ಥರ ಇರೋರು ಇವತ್ ನೋಡಿದ್ರೆ ಇಷ್ಟು ಪ್ರೀತಿ ತೋರಿಸ್ತಿದ್ದಾರಲ್ಲ, ಏನ್ ಕಥೆ? ನನಗ್ ಗೊತ್ತಿಲ್ಲದೆ ರಾತ್ರಿ ಏನಾದ್ರೂ ಆಯ್ತಾ? ನಿಮ್ ಮನ್ಸಲ್ಲಿ ಯಾಕೆ ಇದನ್ ಕೊಡ್ತಿದೀವಿ ಅಂತ 1000 ಪ್ರಶ್ನೆಗಳು ಹುಟ್ಕೋತಿರ್ಬೋದು.
ಆದ್ರೆ ಕಾರಣ ಮಾತ್ರ ಒಂದೇ ಅತ್ತೆ. ನಾವು ಕೈ ಮುಗ್ದು ಬೇಡ್ಕೊಂಡಾಗ ನಮಗ್ ಒಳ್ಳೇದಾದ್ರೆ ದೇವ್ರು ಅಂತಾರೆ. ಹಾಗೆ ಕೈ ಮುಗ್ದು ಬೇಡ್ಕೊಳ್ದೇನೆ ಒಳ್ಳೇದ್ ಮಾಡಿದ್ರೆ ಏನ್ ಹೇಳ್ತಾರೆ ಹೇಳಿ? ನನ್ನ ಕೇಳಿದ್ರೆ ಅತ್ತೆ ಅಂತೀನಿ. ಇವಳೇನು ಓವರ್ ಆಗಿ ಡೈಲಾಗ್ ಹೊಡಿತಾ ಇದ್ದಾಳೆ. ಅಯ್ಯೋ ಅಯ್ಯೋ, ನಾನು ನೋಡ್ತಿರೋದು ನಿಜನಾ? ಇವರೆಲ್ಲರೂ ಒಂದಾಗೋದ್ರಾ ಹೇಗೆ? ಇದೆಲ್ಲ ನಾನ್ ನಿಮಗ್ ಹೇಳ್ತಾ ಇದ್ರೆ ನಿಮಗ್ ಓವರ್ ಅನ್ನಿಸ್ಬೋದು ಅತ್ತೆ. ಆದ್ರೆ ನಾನ್ ಹೇಳಿದ್ದು ನಿಜ. ನಿನ್ನೆ ಆಫೀಸರ್ ನನ್ನ ಬೈದ್ ಹೋದಾಗ ನನ್ಗೇನೂ ಅರ್ಥ ಆಗ್ಲಿಲ್ಲ. ನನ್ ಪ್ರಾಮಾಣಿಕತೆನ ಹೇಗ್ ನಿರೂಪಿಸ್ಕೋಬೇಕೋ ಗೊತ್ತಾಗಿಲ್ಲ. ನೋವಲ್ಲಿ ಯಾವ ದಾರಿನೂ ಕಾಣಿಸ್ದೆ ಸುಮ್ನೆ ಇದ್ದೆ. ಎಲ್ಲಾ ಕಡೆ ಆವರಿಸ್ಕೊಂಡಿರೋ ಕತ್ಲನ್ನ ಬೆಳಕಿಂದ ದೂರ ಮಾಡೋ ಸೂರ್ಯನ ಹಾಗೆ ಅವಾಗ ನೀವ್ ಬಂದ್ರಿ. ಸೇಟುನ ಕರ್ಕೊಂಡ್ ಬಂದ್ರಿ. ಜೊತೆಗಿದ್ದು ಸೇಟು ಹತ್ರ ನಿಜ ಹೇಳ್ಸಿದ್ರಿ. ನಾನ್ ಯಾವ ತಪ್ಪು ಮಾಡಿಲ್ಲ ಅಂತ ನಿರೂಪಿಸಿದ್ರಿ. ನನಗೂ ಆಫೀಸರ್ಗೂ ಮಧ್ಯ ಇರೋ ಮನಸ್ತಾಪನ ದೂರ ಮಾಡಿದ್ರಿ. ನಮ್ಮಿಬ್ರನ್ನ ಒಂದ್ ಮಾಡಿದ್ರಿ. ಇವತ್ತು ಮನೆ ಇಷ್ಟು ನೆಮ್ಮದಿಯಾಗಿದೆ ಅಂದ್ರೆ ಅದಕ್ಕೆ ಕಾರಣ ನೀವೇ. ಅದಕ್ಕೆ ನಿಮ್ಗೋಸ್ಕರ ನನ್ನ ಕಡೆಯಿಂದ ಚಿಕ್ಕ ಉಡುಗೊರೆ. ಏನೇ ಹೊಸ ನಾಟಕ ಯಾವುದೋ ಆಡ್ತಾ ಇರೋ ಹಾಗಿದೆ. ಮತ್ತೆ ಏನಾದರೂ ನನಗೆ ಬಯಸೋದಕ್ಕೆ ಪ್ಲಾನ್ ಮಾಡ್ತಿದ್ಯಾ? ಅಮ್ಮ, ಏನು ಯೋಚನೆ ಮಾಡ್ತಾ ಇದೀಯಾ? ನಿನ್ ತವ್ರ ಮನೆಯಿಂದ ಅರಿಶಿನ ಕುಂಕುಮ ಸೀರೆ ಕೊಟ್ಟಿದ್ದಾರೆ. ಬೇಡ ಅನ್ಬೇಡಮ್ಮ, ತಗೋ. ನಿನ್ನ ಹತ್ರ ನಾನು ಕೆಟ್ಟೋಳಾಗೋದು ನನಗಿಷ್ಟ ಇಲ್ಲ ಕಣೋ, ಅದಕ್ಕೆ ತಗೋತಾ ಇದ್ದೀನಿ. ಅಮ್ಮನ ಕಡೆಯಿಂದ ನನ್ನ ಕಡೆಯಿಂದ ನಿನಗೆ ಬಂಗಾರದ ಬಳೆಗಳು. ಬೆಳಗ್ಗೆ ಎದ್ದಾಗಿಂತನೂ ಎಲ್ಲರನ್ನೂ ಬೈತಾನೇ ಇದ್ರು. ಅಂಥದ್ರಲ್ಲಿ ಅತ್ತಿಗೆಗೆ ಏನೂ ಕೇಳ್ದೇನೆ ಗಿಫ್ಟ್ ಕೊಡ್ತಿದ್ದಾರೆ. ನಾನು ಕೇಳಿದ್ರು ಕೊಡಲ್ಲ. ಈ ಅನ್ಯಾಯನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಛೆ, ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಏನಾಗಿದೆ ಇವ್ರಿಗೆಲ್ಲ? ಇವ್ರ ಪ್ಲಾನ್ ಏನು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಮಾವಯ್ಯ, ನೀವ್ಯಾಕೆ ಅತ್ತೆಗೇನು ಗಿಫ್ಟ್ ಕೊಟ್ಟಿಲ್ಲ? ನಾನು ಕೊಡೋ ಗಿಫ್ಟು ಎಲ್ರ ಮುಂದೆ ಕೊಡೋ ಗಿಫ್ಟ್ ಅಲ್ಲ ಕಲ್ಯಾಣಿ. ಅದನ್ನ ನನ್ನ ಹೆಂಡತಿಗೆ ನಾನು ಆಮೇಲೆ ಕೊಡ್ತೀನಿ ಬಿಡು. ಹಾಗಾದ್ರೆ ಸಮಥಿಂಗ್ ಸ್ಪೆಷಲೇ ಇರಬೇಕು. ಮತ್ತೆ ಮಾಮೂಲಿ ಅನ್ಕೊಂಡ್ಯಾ? ಅಮ್ಮ, ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್. ದೇವ್ರಿಗೆ ಕೈ ಮುಗಿಯಮ್ಮ, ಕೊಡಿಲ್ಲ ಅದನ್ನ. ನಾನಿದ್ದೀನಿ ಬಿಡಿಯತ್ತೆ. ಯಾವ ಅಪಶಕ್ನ ಆಗ್ಲಿ, ಯಾವ ಅಶುಭ ಆಗ್ಲಿ ಆಗೋದಕ್ಕೆ ನಾನು ಬಿಡಲ್ಲ. ನಾವೆಲ್ಲರೂ ಯಾವಾಗ್ಲೂ ಸಂತೋಷವಾಗೇ ಇರ್ತೀವಿ. ದೇವ್ರೆ, ಇವರೆಲ್ಲ ಸೇರ್ಕೊಂಡು ಏನೋ ಪ್ಲಾನ್ ಮಾಡಿದ್ದಾರೆ. ಅದೇನು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಕಲ್ಯಾಣಿನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಸೇಟುನ ಮನೆಗೆ ಕರೆಸ್ದೆ. ಆ ವಿಷಯ ಎಲ್ರಿಗೂ ಗೊತ್ತು. ಆದರೆ ಏನೋ ನಾಟಕ ಆಡ್ತಾ ಇದ್ದಾರೆ. ನನಗೆ ಗಿಫ್ಟ್ಗಳನ್ನ ಕೊಡ್ತಾ ಇದ್ದಾರೆ. ಏನೇ ಆದರೂ ಸರಿ, ಈ ಕಲ್ಯಾಣಿ ಕೈಗೆ ಯಜಮಾನಿಕೆ ಹೋಗೋದಕ್ಕೆ ಬಿಡಬಾರ್ದು. ಸಾಧ್ಯ ಆದರೆ ಆದಷ್ಟು ಬೇಗ ನನ್ನ ಮಗನೇ ಕಲ್ಯಾಣಿ ಕುತ್ತಿಗೆ ಹಿಡಿದು ಆಚೆ ಹಾಕೋ ಹಾಗೆ ಒಂದು ಒಳ್ಳೆ ಅವಕಾಶನ ನನಗೆ ಕೊಡು.
ಇಷ್ಟೊತ್ತು ನಮಸ್ಕಾರ ಮಾಡಿದ್ಯಲ್ಲ, ಏನನ್ ಬೇಡ್ಕೊಂಡೆ ಹೇಳು. ಮೊದ್ಲೇ ಹೇಳಿದ್ರೆ ಅದು ನಡೆಯಲ್ಲ ಅಂತಾರೆ. ನಡೆದ ಮೇಲೆ ಹೇಳ್ತೀನಿ ಬಿಡಿ. ನೋಡ್ತಿದ್ರೆ ಆ ಕಲ್ಯಾಣಿ ಅನುಪಮ ಅಮ್ಮ ಸೇರ್ಕೊಂಡು ದಮಯಂತಿ ಅದ್ಗೇನ್ ಕೂಡ ಬದಲಾಯಿಸ್ಬಿಡ್ತಾರೆ ಅನ್ಸುತ್ತೆ. ಮನೇಲಿರೋ ಏಕೈಕ ವಿಲನ್ ಪಾತ್ರ ಕೂಡ ಹೊಟ್ಟೋಗ್ಬಿಟ್ರೆ ಈ ಮನೇಲಿರೋ ಸಂತೋಷನ ಹೇಗೆ ಹಾಳು ಮಾಡೋದು? ಅತ್ತಿಗೆ ತರ ವಿಲನ್ ಪಾತ್ರ ನಂಗೆ ಸೆಟ್ ಆಗಲ್ವೇ? ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಅತ್ತಿಗೆ ಆದ್ರೆ ಪಟ್ ಅಂತ ಪ್ಲೇಟ್ ಚೇಂಜ್ ಮಾಡ್ಬಿಡೋರು. ನಂಗೆ ಅಷ್ಟೊಂದೆಲ್ಲ ಬುದ್ಧಿ ಇಲ್ಲ. ಛೇ, ಅಂದ್ರು ನಾನು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದ್ದೀನಿ? ಟೆನ್ಷನ್ ಮಾಡ್ಕೊಂಡ್ರೆ ಬೇಗ ವಯಸ್ಸಾಗೋಗುತ್ತೆ ಅಂತ ಎಲ್ಲ ಟುಸ್ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳಿದಾರಲ್ವಾ, ಮರ್ತೇ ಹೋದೆ. ನನಗೆ ರಿಂಕಲ್ಸ್ ಬಂದ್ರೆ ಹೇಗೆ, ತಕ್ಷಣ ಎಂಟರ್ಟೈನ್ಮೆಂಟ್ ಮೋಡ್ಗೆ ಹೋಗ್ಬಿಡ್ಬೇಕು. ಸಾಂಗ್ ಯಾಕೆ ನಿಂತೋಯ್ತು? ಅತ್ತೆ ಏನಾದ್ರು ಬಂದ್ಬಿಟ್ರಾ? ನೀವಾ? ಏನೇ ಹೆಂಡ ಕುಡ್ದಿರೋ ಕೋತಿ ಹಾಗೆ ಹುಚ್ಚುಚ್ಚಾಗಿ ಹಾಡಾಕೊಂಡು ಕುಣಿತಾ ಇದೆಯಲ್ಲೇ, ಏನೇ ಆಗಿದೆ ನಿನ್ಗೆ? ಚಿಚಿ, ಯಾಕ್ರಿ ಹಾಗೆ ಹೇಳ್ತೀರಾ? ಅಷ್ಟೇ ಬಿಡಿ. ನಮ್ ಹತ್ರ ಇರೋವರೆಗೂ ಕೋಹಿನೂರ್ ವಜ್ರ ಬೆಲೆ ಕೂಡ ಗೊತ್ತಾಗಲ್ವಂತೆ. ಯಾರೋ ಬಂದು ದೋಚ್ಕೊಂಡು ಹೋದ್ಮೇಲೆನೆ ಗೊತ್ತಾಗೋದು. ಹಾಗೇನೆ ನನ್ಗೋಸ್ಕರ ನೀವ್ ಹುಡುಕ್ದೇನೆ, ನನ್ಗೋಸ್ಕರ ಯುದ್ಧನೂ ಮಾಡ್ದೇನೆ ನಿಮಗ್ ಈಸಿಯಾಗಿ ಹೆಂಡತಿಯಾಗಿ ಸಿಕ್ಬಿಟ್ನಲ್ಲ, ಅದಕ್ಕೆ ನಿಮಗ್ ನನ್ ಬೆಲೆ ಗೊತ್ತಿಲ್ಲ. ಆದ್ರೂ ನನ್ ಸ್ಕಿನ್ ಟೋನ್ ಮುಂದೆ, ನನ್ ಡ್ಯಾನ್ಸ್ ಮುಂದೆ ಆ ತಮ್ಮನ್ನೂ ಮ್ಯಾಚ್ ಮಾಡಕ್ಕಾಗಲ್ಲ, ಗೊತ್ತಾ? ಈ ಮಾತನ್ ಕೇಳ್ತಿದ್ದಾಗೇನೆ ತಮ್ಮನ್ನ ಫ್ಯಾನ್ಸ್ ಅರ್ಧ ಸತ್ತೋಗಿರ್ತಾರೆ. ಅಲ್ಲ, ನೀನ್ ಯಾಕೆ ಹೀಗೆ ಕುಣಿತಿದ್ದೆ? ಸ್ಟ್ರೆಸ್ ಕಮ್ಮಿ ಮಾಡ್ಕೋತಿದೀನ್ರಿ. ಬರ್ತಾ ಬರ್ತಾ ನೀನು ಕೂಡ ನಮ್ಮ ಅಕ್ಕನ ಹಾಗೆ ಆಗ್ತಿದ್ಯಾ ಅಂತ ಆಯ್ತು. ಅಲ್ಲೆಲ್ಲರೂ ಪೂಜೆ ಮಾಡ್ತಿದ್ರೆ ನೋಡಿ ಸಹಿಸ್ಕೊಳಕ್ಕಾಗದೆ ಇಲ್ಲಿಗೆ ಬಂದೆ ಅಂತ ಆಯ್ತು. ಏನ್ ಮಾಡ್ಬೇಕಿತ್ ನಾನು? ಯಾವಾಗ್ಲೂ ಎಲ್ಲ ವಿಷಯದಲ್ಲೂ ಮೊದಲನೇ ಆದ್ಯತೆ ಆ ಕಲ್ಯಾಣಿ ಅನುಪಮ ಅಮ್ಮಗೆ ಕೊಡ್ತಾರಲ್ವಾ? ನನ್ಗೆ ಯಾರು ಕೇರೆ ಮಾಡಲ್ಲ. ಅದಕ್ಕೆ ಅಲ್ಲೇ ಇದ್ದು ದುಃಖ ಪಡೋ ಬದಲು ಇಲ್ಲೇ ಇದ್ದು ನನ್ ಸಂತೋಷನ ಹುಡುಕೋತಿದ್ದೀನಿ. ನಮ್ಮ ವರ್ತನೆಯಿಂದ, ನಮ್ಮ ನಡವಳಿಕೆಯಿಂದ ನಮ್ಮ ಕ್ಯಾರೆಕ್ಟರ್ ಡಿಸೈಡ್ ಆಗತ್ತೆ. ಎಲ್ರಿಗೂ ಒಳ್ಳೇದನ್ನೇ ಕೇಳ್ಕೊ. ನಿನಗೂ ಕೂಡ ಕಲ್ಯಾಣಿ ಅನುಪಮ ಅಮ್ಮನಿಗೆ ಕೊಟ್ಟ ಹಾಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಆಗ ಜವಾಬ್ದಾರಿ ಕೊಡೋದಷ್ಟೇ ಅಲ್ಲ, ದೊಡ್ಡ ಸನ್ಮಾನ ಕೂಡ ಮಾಡ್ತಾರೆ. ಅದ್ ನಡೀದಿರೋ ಕೆಲ್ಸ ಬಿಡ್ರಿ. ನಾನ್ ಒಳ್ಳೆತನ ನಿಮಗೆ ಯಾವತ್ತಿಗೂ ಅರ್ಥ ಆಗಲ್ಲ. ನಾನಂದ್ರೆ ಅತ್ತೆಗೆ ಯಾವಾಗ್ಲೂ ಆಗಲ್ಲ. ಅತ್ತೆ, ಅದು ಅದು ಪೂರ್ತಿ ಕೇಳಿಸ್ಕೊಂಡೆ. ಹಾಗಾದ್ರೆ ಸತ್ತೆ. ಪೂಜೆ ಮಧ್ಯದಲ್ಲಿ ಬಂದಿದ್ದು ಅಲ್ದೆ ದೊಡ್ಡ ಶಬ್ದ ಬರೋ ಹಾಗೆ ಹಾಡ್ ಹಾಕೊಂಡು ಇಲ್ಲಿ ತೈತಕ ಕುಣಿತಿದ್ಯಾ? ಇವಾಗ ಏನ್ ಶಿಕ್ಷೆ ಕೊಡ್ತೀರಾ ಅತ್ತೆ? 100 ಬಸ್ಕಿ ಹೊಡೆದು 1 ಗಂಟೆ ಕುಕ್ಕರ್ ಗಾಲಲ್ಲಿ ಕೂತ್ಕೋ. ತಪ್ಪಲ್ವಾ ಅತ್ತೆ? ಚಿನ್ನಿ, 1 ಕೂಡ ಕಡಿಮೆ ಆಗ್ಬಾರ್ದು, ನೋಡ್ಕೋ. ನಾನ್ ನೋಡ್ಕೋತೀನಿ ಬಿಡಮ್ಮ. ಶುರು ಮಾಡು. ಸರಿ, ಶುರು ಮಾಡು. ಅಮ್ಮ, ನನ್ ಮೊಣಕಾಲು. ನನ್ನಿಂದ ಆಗಲ್ಲಪ್ಪ, ನಾನ್ ಮಾಡಲ್ಲ. ಎದ್ದೇಳೆ ಮೇಲೆ. ನನ್ನಿಂದ ಆಗಲ್ಲ ರೀ. ಅಮ್ಮನ್ ಕರೀಲಾ? ಅಯ್ಯೋ ಬೇಡ, ಮಾಡ್ತೀನಿ. ಬಸ್ಕಿ ಹೊಡಿ. ಮಾಡ್ತೀನಿ. ಒಬ್ಬ ನೋವು.
ಏನ್ ಅಷ್ಟು ಬೇಗ ಮಂಚ ಹತ್ತಿದೆ? ಕುರ್ಚಿ ತರ ಯಾರು ಕೂತ್ಕೋತಾರೆ? ನಿಮ್ಮಮ್ಮ ಮೀನಾಕ್ಷಮ್ಮ ಬಂದ್ ಮಾಡ್ತಾಳಾ? ಅಬ್ಬಾ ಅಮ್ಮ ನನ್ನಿಂದ ಆಗಲ್ಲ ರೀ. ಅಮ್ಮ ನನ್ ಗಂಡ ಬಂಗಾರ ಅಲ್ವಾ? ಆಹಾ Please. ಅಮ್ಮ ಅಮ್ಮ ಇರ್ರಿ. ಹೊಡಿ, ಬಸ್ಗೆ ಹೊಡಿ. ಮಾಡ್ತೀನಿ. ಏನಂದ್ರೆ ಸರಿಯಾಗಿ ಮಾಡು. ಅಯ್ಯೋ ಸ್ವಲ್ಪ ಕೆಳಗೆ ಕೂತ್ಕೋ. ಹಾ ಇನ್ನು ಕೆಳಗೆ. ಅಯ್ಯೋ ಇದೇಳಿ ಮೇಲೆ. ಏನ್ರಿ? ಈ ಸೀರೆನ ಅಜ್ಜಿನೂ ಅನುಪಮಮ್ಮನೂ ಒಟ್ಟಿಗೆ ನೇಯ್ದಿದ್ದಾರೆ. ಸಾಧಾರಣವಾಗಿ ಇಂಥ ಸೀರೆನ ನಮ್ಮ ಮನೆ ಕಡೆಯಿಂದ ಅಮ್ಮನವರಿಗೆ ಹರಕೆ ರೂಪದಲ್ಲಿ ಕೊಡ್ತೀವಿ. ಆದ್ರೆ ಇವಾಗ ನಿಮಗ್ ಕೊಡ್ತಿದೀವಿ. ಹಾಗೆ ಕೈ ಮುಗ್ದು ಬೇಡ್ಕೊಳ್ದೇನೆ ಒಳ್ಳೇದ್ ಮಾಡಿದ್ರೆ ಏನ್ ಹೇಳ್ತಾರೆ ಹೇಳಿ? ನನ್ನ ಕೇಳಿದ್ರೆ ಅತ್ತೇ ಅಂತೀನಿ. ಒಬ್ಬೊಬ್ರು ನನ್ನ ಮೇಲೆ ತುಂಬಾ ಪ್ರೀತಿ ತೋರಿಸ್ತಾ ಇರೋ ಹಾಗೆ ಚೆನ್ನಾಗಿ ಮಾತಾಡ್ತಿದ್ದಾರೆ. ಇವರೆಲ್ಲರೂ ಹೀಗೆ ಮಾತಾಡ್ತಾ ಇದ್ರೆ ನನಗೆ ಯಾಕೋ ಡೌಟ್ ಬರ್ತಿದೆ. ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ನನ್ನ ಹತ್ರ ಇವ್ರಿಗೆ ಏನೋ ಕೆಲಸ ಆಗ್ಬೇಕಾಗಿದೆ. ಗಿಫ್ಟು ಸೀರೆ ಅಂತ ನನಗೆ ಬೆಣ್ಣೆ ಹಚ್ಚುತ್ತಾ ಇದ್ದಾರೆ. ಇಂಥ ನಾಟಕಗಳನ್ನ ನಾನು ಎಷ್ಟಾಡಿಲ್ಲ. ಯಾಕೆ ಹೀಗೆ ನಾಚಿಕೆ ಪಟ್ಕೋತಿದ್ದೀರಾ? ಎಲ್ರೂ ಗಿಫ್ಟ್ ಕೊಟ್ರು, ಮತ್ತೆ ನಾನ್ ಕೊಡ್ಲಿಲ್ಲ ಅಂದ್ರೆ ಹೇಗೆ ಹೇಳು? ಅದಕ್ಕೆ ಯಾರು ಇಲ್ದಿರೋ ಟೈಮ್ ನೋಡಿ ಬಂದೆ. ಇಲ್ದೇ ಇದ್ರೆ ಏನಾಯ್ತು? ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ನೀವು ನಾಚಿಕೆ ಪಟ್ಕೋಬೇಡಿ, ಸತ್ ಹೋಗ್ಬೇಕು ಅನ್ಸತ್ತೆ. ಸರಸ? ಇದ್ರಲ್ಲಿ ಸರ್ಸ ಏನಿದೆ? 28 ವರ್ಷ ಆಯ್ತು ನಮ್ಮ ಮದ್ವೆ ಆಗಿ. ನಿನ್ ಮಾತಲ್ಲಿ ಸರಸ ಯಾವುದು, ಕೋಪ ಯಾವುದು, ಪ್ರೀತಿ ಯಾವುದು ಅಷ್ಟು ಮಾತ್ರ ಗೊತ್ತಾಗಲ್ವಾ? ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಬಿಡಿ. ಈಗಾಗ್ಲೇ ಉರ್ದು ಹೋಗ್ತಿದೆ ನನ್ಗೆ. ತಣ್ಣಗ್ ಮಾಡೋದಕ್ಕೆ ನಾನು ಇದೀನಲ್ವಾ? ಅಬ್ಬಾ ಜರ್ಗೋದಿಕ್ಕೆ ಇನ್ನ ಜಾಗ ಇಲ್ಲ. ನೀವ್ ಅಂಟ್ಕೊಳ್ದೆ ಸ್ವಲ್ಪ ದೂರ ಕೂತ್ಕೊಳ್ಳಿ. ನಾನ್ ಬೇರೆಯವನಲ್ವೇ, ನಿನ್ ಗಂಡ. ಆದ್ರೆ ಏನಾಯ್ತು? ಸ್ವಲ್ಪ ದೂರನೇ ಕೂತ್ಕೊಳ್ಳಿ. ನನ್ ಮೇಲೆ ಕೋಪನಾ? ಸಾರಿ ಡಾರ್ಲಿಂಗ್. ಡಾರ್ಲಿಂಗಾ? ಇದೇನ್ ಹೊಸ ಹೆಸರು? ಪ್ರೀತಿ ಜಾಸ್ತಿ ಆಗಿದೆ, ಅದ್ರಲ್ಲೂ ಗಿಫ್ಟ್ ಕೊಡ್ತಾ ಇದೀನಲ್ವಾ, ಚೆನ್ನಾಗಿರುತ್ತೆ ಅಂತ ಕರ್ದೆ. ಅವಾಗಿಂದ ಗಿಫ್ಟು ಗಿಫ್ಟು ಅಂತಿದ್ದೀರಾ. ಏನು ನೀವು ತಂದಿರೋ ಗಿಫ್ಟು? ನಿನ್ ಕಣ್ ಮುಚ್ಕೊಂಡ್ರೆ ಕೊಡ್ತೀನಿ. ಇವ್ರ ವರ್ತನೆ ಸ್ವಲ್ಪ ವಿಚಿತ್ರವಾಗಿದೆಯಲ್ಲ. ಕಣ್ಮುಚ್ಕೋ. ಗಿಫ್ಟ್ ಕೊಡೋದಕ್ಕೂ ಕಣ್ಮುಚ್ಕೊಳ್ಳೋದಕ್ಕೂ ಏನ್ರಿ ಸಂಬಂಧ? ನೀನ್ ನೋಡ್ತಾ ಇದ್ರೆ ನನಗ್ ಕಷ್ಟ ಆಗುತ್ತೆ. ಕೊಡೋದಾದ್ರೆ ಕೊಡಿ, ಇಲ್ಲ ನೀವೇ ಇಟ್ಕೊಳ್ಳಿ. ಬೇಜಾರಾಯ್ತಾ? ಸಾರಿ ಡಾರ್ಲಿಂಗ್. ತಗೋ ಗಿಫ್ಟು. ಇಷ್ಟು ಹೊತ್ತು ಸತಾಯಿಸಿದ್ರಿ, ಅಂಥದ್ದೇನಿದೆ ಇದರಲ್ಲಿ? ಹಳೆ ಚಪ್ಲಿನ ಗಿಫ್ಟ್ ಅಂತಿದ್ದೀರಲ್ಲ. ನೀನು ನನ್ನ ಮನ್ಸನ್ನ ಅರ್ಥ ಮಾಡ್ಕೊಂಡಿಲ್ಲ ದಮ್ಮ. ಏನು ಇದು ನಿಮ್ ಮನ್ಸ? ಕೊನೆ ಪಕ್ಷ ಹೊಸ ಚಪ್ಲಿನೂ ಅಲ್ಲ. ಮೊನ್ನೆ ಶೌರ್ಯ ಹೀಗೆ ಹರಿದೋಗಿರೋ ಚಪ್ಲಿನ ರೆಡಿ ಮಾಡಿ ಕಲ್ಯಾಣಿ ಕೊಟ್ಟಿದ್ದಕ್ಕೆ ಖುಷಿ ಪಟ್ಲು. ಆದ್ರೆ ನೀನು ಪ್ರೀತಿನ ನಿನ್ ಚಪ್ಲಿನ ರೆಡಿ ಮಾಡಿಕೊಟ್ರೆ ಚೀ ಅಂದೆ. ನನ್ ಮೇಲೆ ನಿಂಗೆ ಪ್ರೀತಿನೇ ಇಲ್ಲ ಬಿಡು. ನಾಟಕ ಆಡ್ಬೇಡಿ. ನೀವು ಬೇಕು ಅಂತಾನೆ ನನ್ಗೆ ಚಪ್ಲಿ ಕೊಟ್ಟಿದ್ದೀರಾ. ಅಷ್ಟು ಮಾತ್ರ ಅರ್ಥ ಆಗದೆ ಇರೋಷ್ಟು ಪೆದ್ದಿ ಅಲ್ಲ ನಾನು. ಇವಾಗಲ್ಲ, ಆದಷ್ಟು ಬೇಗ ನನ್ಗೂ ಟೈಮ್ ಬರುತ್ತೆ. ಆವಾಗ ನಿಮ್ಗೆಲ್ರಿಗೂ ತೋರಿಸ್ತೀನಿ. ಯಾಕ್ ಮಾವ ಅತ್ತೆ ಮೇಲ್ ಕೋಪ ಮಾಡ್ಕೊಂಡ್ರಿ? ಅತ್ತೆನ ಪ್ರೀತಿಯಿಂದ ಬದಲಾಯಿಸ್ಬೇಕಂತ ನಾವೆಲ್ಲ ಪ್ಲಾನ್ ಮಾಡ್ಕೊಂಡೇ ಮಾಡ್ತಿರೋದಲ್ವಾ? ಯಾಕೆ ಹೀಗ್ ಮಾಡಿದ್ರಿ? ದಮಯಂತಿ ಬದಲಾಗಲ್ಲಮ್ಮ. ಅಷ್ಟಕ್ಕೂ ಎಲ್ರು ಅಷ್ಟು ಪ್ರೀತಿಯಿಂದ ಮಾತಾಡಿದ್ವಿ ಅಲ್ವಾ? ಏನಾದ್ರೂ ಬದಲಾದ್ಲೇನೋ ಅನ್ಕೊಂಡೆ. ಬದಲಾಗ್ದೇನೆ ಏನೋ ಪಿತೂರಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಅದಕ್ಕೆ ಹೀಗ್ ಮಾಡಿದ್ನಮ್ಮ. ಒಳ್ಳೆ ಮನ್ಸಿದ್ರೆ ನಾವ್ ಹೇಳೋ ಅಗತ್ಯನೇ ಇರಲ್ಲ.
ಚಿಕ್ಕ ಸಂದರ್ಭ ಬಂದ್ರು ತಕ್ಷಣ ಬದಲಾಗ್ಬಿಡ್ತಾರೆ. ಆದ್ರೆ ನಿಮ್ಮ ಮತ್ತೆ ಸತ್ರು ಬದಲಾಗಲ್ಲಮ್ಮ. ಇಲ್ಲ ಮಾವಯ್ಯ, ಬದ್ಲಾಗ್ತಾರೆ. ನಿನ್ನಿಷ್ಟ ಕಲ್ಯಾಣಿ, ನಾನು ಹೇಳೋದ್ನೇ ಹೇಳ್ದೆ ಅಷ್ಟೇ. ಮಾವಯ್ಯ, ಹೇ ಕಂದ, ಏನ್ ಕಂದ ಹಾಗೆ ನೋಡ್ತಾ ಇದೀಯಾ? ಓ, ಯೂನಿಫಾರ್ಮಾ? ಇಷ್ಟಾದ್ರೆ ಸೂಪರ್. ನಾಳೆ ನೀನ್ ದೊಡ್ಡವನಾದ್ಮೇಲೆ ನನಗಿಂತ ದೊಡ್ಡ ಪೊಲೀಸ್ ಆಫೀಸರ್ ಆಗ್ಬೇಕು, ಸರಿನಾ? ಆದ್ರೂ ಯಾಕೋ ನೀನು ಈ ನಡುವೆ ನಿಮ್ಮಮ್ಮನಿಗೆ ತುಂಬಾ ಟಾರ್ಚರ್ ಕೊಡ್ತಿದ್ಯಂತ? ನಿಮ್ಮಮ್ಮನ ಹತ್ರ ಬಿಟ್ರೆ ಬೇರೆ ಯಾರ ಹತ್ರನೂ ಇರೋದಿಲ್ವಂತೆ? ನಿನ್ ಮೇಲೆ ಕಂಪ್ಲೇಂಟ್ಸ್ ಯಾಕೋ ಜಾಸ್ತಿ ಆಗ್ತಾ ಇದೆ. ಅವಾಗವಾಗ ನಿಮ್ಮ ಅಜ್ಜಿ ಹತ್ರನೂ ಇದ್ದು ಆಡ್ಕೋಬೋದಲ್ವೇನೋ?